ಒಟ್ಟಾರೆ ನಿನ್ನೆ ನಮ್ಮ ಇಲಾಖೆಯ ಒಂದು ವ್ಯವಸ್ಥೆಯಲ್ಲಿ ಸ್ವಲ್ಪ ನಾವು ಎಡವಿದ್ದೇವೆ ಅಂತ ಕಾಣ್ತದೆ. ಒಂದು ವೇಳೆ ಈ ಆಕ್ಸಿಡೆಂಟು ನಿನ್ನೆ ಯಾವುದಾದ್ರೂ ಹೈ ರೈಸಿಂಗ್ ಅಪಾರ್ಟ್ಮೆಂಟ್ನಲ್ಲಿ ಆಗಿದ್ದಿದ್ರೆ ವಯಸ್ಸಾದ ವೃದ್ಧರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಹೆಣ್ಣು ಮಕ್ಕಳು ಇರ್ತಾರೆ, ಅವರದೆಲ್ಲ ಏನು ಲೈಫ್ ಇದು ಏನು ಗ್ಯಾರಂಟಿ ಇರ್ತಿತ್ತು? ಐದು 15ರಿಂದ 6 ಗಂಟೆ ತನಕ ನಾನು ಕಾಲ್ ಮಾಡಿದ್ರು, ಫೈರ್ ಬ್ರಿಗೇಡ್ನವರು ಯಾರು ಫೋನ್ ರಿಸೀವ್ ಮಾಡಲಿಲ್ಲ, ಎಂಗೇಜೇ ಬರ್ತಾ ಇತ್ತು. ಒಂದು. ಎರಡನೇದು 6 ಗಂಟೆ 5 ನಿಮಿಷದ ನಂತರ ಫೋನ್ ರಿಸೀವ್ ಮಾಡಿ ಆಗಲೇ ಕಳಿಸಿದ್ದೇವೆ ಅಂತ ಹೇಳ್ಕೊಂಡು ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿಂದ ನನಗೆ ಬಹಳಷ್ಟು ಮಂದಿ ಕರೆ ಮಾಡಿಕೊಂಡು ಬರಲಿಲ್ಲ ಅಂತ ಹೇಳ್ತಿದ್ರು. ಒಂದು ವೇಳೆ 5:05ಕ್ಕೆ ನಾವು ಕಾಲ್ ಮಾಡಿದಾಗ ಒಂದು 10 ನಿಮಿಷದಲ್ಲಿ ಅವರು ರೀಚ್ ಆಗಿದ್ದಿದ್ರೆ ಒಂದೇ ಅಂಗಡಿಯಲ್ಲಿ ಕಂಟ್ರೋಲ್ ತರಲಿಕ್ಕೆ ಸಾಧ್ಯತೆ ಇತ್ತು. ಇದು 1 ಗಂಟೆ 5 ನಿಮಿಷ ಅವರು ತಗೊಂಡಿದ್ದಾರೆ. ಇಲ್ಲಿಂದ ಫೈರ್ ಸ್ಟೇಷನ್ಗೆ ಇರುವುದು 1.5-2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವುದು. ಎರಡನೇದು, ಅವರು ಬರುವಾಗ ಒಂದು ಟ್ಯಾಂಕರ್ ಫುಲ್ಲು ನೀರು ತರದಿರ್ಲಿಲ್ಲ, ಅದರಲ್ಲಿ ಅರ್ಧ ಟ್ಯಾಂಕರ್ ನೀರಿತ್ತು. ಆಯ್ತಾ? ಇಲ್ಲಿ ಬಂದ ನಂತರ ಅವರು ಸಿಚುವೇಶನ್ ನೋಡಿ ತಕ್ಷಣ ಅವರು ನಾಗಾರ್ಜುನ ಆಗ್ಲಿ, ಕುಂದಾಪುರದಾಗ್ಲಿ, ಬೇರೆ ಕಡೆಯಿಂದ ಕಾರ್ಕಳದಿಂದಾಗ್ಲಿ ತರಬಹುದಿತ್ತು. ಅದು ಒಂದು ಅರ್ಧ ಮುಕ್ಕಾಲು ಗಂಟೆನೋ 1 ಗಂಟೆಯಲ್ಲಿ ರೀಚ್ ಅವರು ಆಗ್ತಿದ್ರು. ಇವರು ಅದನ್ನು ಕರೆಯುವಾಗ ಲೇಟ್ ಆಗಿ ಎಲ್ಲ ಪಸರಿದೆ. ಇಲ್ಲಿಯ ಸಾರ್ವಜನಿಕರು, ಕಟ್ಟಡದ ಅಂಗಡಿ ಮಾಲಕರು, ಕಾರ್ಮಿಕರು ಎಲ್ಲ ಸೇರಿಕೊಂಡು ಪರ್ಯಾಯವಾಗಿ 3 ಟ್ಯಾಂಕರ್ ವ್ಯವಸ್ಥೆ ಮಾಡಿ ಆ 3 ಟ್ಯಾಂಕರ್ ನೀರನ್ನು ಆ ಕಡೆಯಿಂದ ಅಂಜುಮನ್ ರೋಡ್ ಕಡೆಯಿಂದ ಬಿಟ್ಟಿದ್ದರಿಂದ ಈ ಕಡೆ ಬಿಲ್ಡಿಂಗಿಗೆ ಸ್ವಲ್ಪ ಕಂಟ್ರೋಲ್ ಆಗಿದೆ, ಸೇಫ್ಟಿ ಆಗಿದೆ, ಅಷ್ಟು ಹಾನಿ ಆಗಲಿಲ್ಲ. ಆ ಕೆಲಸ ಈಗ ನಾವು ಯಾರ ಹತ್ರ ಇದನ್ನು ಹೇಳಬೇಕು ಅವ್ರ ಹತ್ರ ಈ ವಿಚಾರದಲ್ಲಿ ಚರ್ಚೆ ಮಾಡ್ತೇವೆ. ಒಂದು. ಎರಡನೇದು, ಉಡುಪಿ ಜಿಲ್ಲೆ ಆಗಿ ಇಷ್ಟು ವರ್ಷ ಆಯ್ತು, ಈಗ 30 ವರ್ಷ ಆಯ್ತು ಹೆಚ್ಚು ಕಮ್ಮಿ. 30 ವರ್ಷದಲ್ಲಿ ಫೈರ್ ಬ್ರಿಗೇಡ್ ಅಪ್ಗ್ರೇಡ್ ಆಗಲೇ ಇಲ್ಲ. ಇವರು ಹೈ ರೈಸ್ ಪರ್ಮಿಷನ್ ಕೊಡ್ತಾರೆ, ಅಪಾರ್ಟ್ಮೆಂಟ್ಗಳಿಗೆ ಕೊಡ್ತಾರೆ, ಪರ್ಮಿಷನ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಬಟ್ ಪರ್ಮಿಷನ್ ಕೊಡುವಾಗ ಇನ್ಸಿಡೆಂಟ್, ಫೈರ್ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅದನ್ನು ಮ್ಯಾನೇಜ್ ಮಾಡುವ ಒಂದು ವ್ಯವಸ್ಥೆ ಇವರ ಹತ್ರ ಇನ್ನೂ ಬರಲಿಲ್ಲ. ಈಗ ನಿನ್ನೆ ಇದು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್. ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಎಲ್ಲ ಮೆಚೂರ್ಡ್ ಜನ ಕೆಲಸ ಮಾಡುವುದರಿಂದ ಅವಘಡ ಸಂಭವಿಸಿದಾಗ ಅವರ ಜೀವಕ್ಕೆ ಹಾನಿಯಾಗದಿದ್ದಾಗೆ ಅಂಗಡಿಯನ್ನು ಕಾಪಾಡಲಿಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಅಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ಒಂದು ವೇಳೆ ಈ ಆಕ್ಸಿಡೆಂಟು ನಿನ್ನೆ ಯಾವುದಾದ್ರೂ ಹೈ ರೈಸಿಂಗ್ ಅಪಾರ್ಟ್ಮೆಂಟ್ನಲ್ಲಿ ಆಗಿದ್ದಿದ್ರೆ ವಯಸ್ಸಾದ ವೃದ್ಧರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಹೆಣ್ಣು ಮಕ್ಕಳು ಇರ್ತಾರೆ, ಅವರದೆಲ್ಲ ಏನು ಲೈಫ್ ಇದು ಏನು ಗ್ಯಾರಂಟಿ ಇರ್ತಿತ್ತು? ಸಪೋಸ್ ಈಗ 12-15 ಫ್ಲೋರ್ಸ್ ಎಲ್ಲ ಇವ್ರು ಕೊಡ್ತಾರೆ, 7ನೇ ಮಾಡಿಗೆಯಲ್ಲಿ 8ನೇ ಮಾಡಿಗೆಯಲ್ಲಿ ಯಾರಾದರೂ ಫೈರ್ ಆಕ್ಸಿಡೆಂಟ್ ಆಗ್ತದೆ. ಆವಾಗ ಮೇಲಿನವರನ್ನು ಕೆಳಗೆ ತರುವುದಕ್ಕೆ ಇವ್ರ ಹತ್ರ ಏನು ವ್ಯವಸ್ಥೆ ಉಂಟು, ಎಕ್ವಿಪ್ಮೆಂಟ್ ಏನು ಉಂಟು, ಅದ್ರ ಬಗ್ಗೆ ಯಾವುದು ಇಲ್ಲಿ ತನಕ ಯಾರೂ ಅಪ್ಗ್ರೇಡ್ ಆಗಲಿಲ್ಲ. ನನ್ನ ಒಂದು ಮಾಹಿತಿ ಪ್ರಕಾರ, ನಾನು ಇಲ್ಲೇ ಹುಟ್ಟಿ ಬೆಳೆದವನಾಗಿರೋದ್ರಿಂದ ನನ್ನ ಪ್ರಕಾರ ಇಂಥದ್ದೊಂದು ಇಷ್ಟು ದೊಡ್ಡ ಒಂದು ಫೈರ್ ಆಕ್ಸಿಡೆಂಟು ಒಂದು 30-35 ವರ್ಷದ ನಂತರ ಇಲ್ಲಿ ನಡೆದಿರುವುದರಿಂದ ಈ ಒಂದು ಆಕ್ಸಿಡೆಂಟನ್ನು ಸೀರಿಯಸ್ ಆಗಿ ಪರಿಗಣನೆ ತಗೊಂಡು ಜಿಲ್ಲಾಡಳಿತ ಸರ್ಕಾರದಿಂದ ಅದಕ್ಕೆ ಬೇಕಾಗುವ ಎಲ್ಲ ಸವಲತ್ತುಗಳನ್ನು ತಕ್ಷಣ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕಂತೇಳಿ ನಾನು ಆಗ್ರಹಿಸುತ್ತೇನೆ. ಕೇವಲ ಒಂದು ವೆಹಿಕಲ್ ಬಂದಿದ್ದು ಅದು ಕರೆಕ್ಟ್ ಪ್ರಾಪರ್ ಟೈಮಿಗೆ ಬಂದಿದ್ದರೆ ಇಷ್ಟು ದೊಡ್ಡ ಅನಾಹುತ ಆಗ್ತಿರಲಿಲ್ಲ. ಮತ್ತು ಇದು ಜನನ ಬಿಡ ಎಲ್ಲ ಸರಿ, ಆದರೆ ಅವರದ್ದೇ ಒಂದು ವ್ಯವಸ್ಥೆ ಅವರು ಮಾಡಿಕೊಳ್ಬೇಕಿತ್ತು, ಒಂದು ಫೋನಿಗೆ ಸ್ಪಂದಿಸಬೇಕಿತ್ತು, ಕೂಡಲೇ ಬರಬೇಕಿತ್ತು. ಆದರೂ ಅವರು ಬರಲಿಲ್ಲ. ಅವರಿಂದ ತಡವಾಗಿದ್ದರಿಂದ ಮತ್ತು ಕೇವಲ ಒಂದು ವೆಹಿಕಲ್ ಬಂದದ್ದರಿಂದ ಇಷ್ಟೆಲ್ಲ ನಷ್ಟವಾಗಿದೆ. ಇದನ್ನು ಖಂಡಿತವಾಗಿ ನಿರ್ಲಕ್ಷ್ಯವೇ ಎಂದು ಹೇಳಬೇಕು. ಮುಂದೆ ಇಂಥದ್ದೇನಾದರೂ ಆಗದ ಹಾಗೆ ಖಂಡಿತವಾಗಿ ಜಿಲ್ಲಾಡಳಿತ ಜಾಗೃತಿ ಮಾಡಬೇಕು. ಖಂಡಿತವಾಗಿ ಇದರ ಬಗ್ಗೆ ಒಂದು ಚಿಂತನೆ ಮಾಡಬೇಕು. ಅಂಗಡಿಗಳಲ್ಲಿ ಮೊಬೈಲ್ ಇರ್ಬೋದು, ಚಪ್ಪಲ್ ಅಂಗಡಿ, ಅದನ್ನು ನಂಬಿಕೊಂಡು ಬದುಕನ್ನು ಕಟ್ಟಿಕೊಳ್ಳುವವರಿಗೆ ಈ ರೀತಿ ದುರಂತಗಳಾದಾಗ ಇದರಿಂದ ಬರಲಿಕ್ಕೆ ಬಹಳ ಕಷ್ಟ. ಹೀಗಾಗಿ ಈಗಾಗಲೇ ಭೇಟಿ ಕೊಟ್ಟಿದ್ದೇವೆ. ಜಾಗ್ರತೆ ಬಗ್ಗೆ, ಸುರಕ್ಷತೆ ಬಗ್ಗೆ ಕೂಡ ಅಂಗಡಿ ಮಾಲಕರ ಹತ್ರ ಕೂಡ ಮುಂದೆ ಚರ್ಚೆಗಳನ್ನು ಮಾಡಿ ಅವರ ಸೇಫ್ಟಿ ಮೆಷರ್ಸ್ ಏನಂತ ಉಂಟದೆ 100% ಅಂತ ಆಗಿದ್ರು ಕೂಡ ಅವರ ಒಂದು ಒಳಗೆ ಫೈರ್ ಮಿಷಿನ್ ಅನ್ನು ಅಳವಡಿಸುವ ರೀತಿಯಲ್ಲಿ ಒಂದು ಅವರಿಗೆ ಮಾಹಿತಿಯನ್ನು ಕೊಡುವಂಥದ್ದು ಕಾರ್ಯ ಮಾಡಲಿಕ್ಕೆ. ಅದರ ಜೊತೆಗೆ ಈಗಾಗಲೇ ಸರ್ಕಾರದ ತಹಸೀಲ್ದಾರ್ ಹತ್ರ ಇದರ ಬಗ್ಗೆ ಒಂದು ಇಷ್ಟು ನಷ್ಟಗಳಾಗಿದೆ, ಅದರ ಬಗ್ಗೆ ಪರಿಶೀಲನೆ ಮಾಡಿ ವರದಿಯನ್ನು ಪಡ್ಕೊಂಡು ತಕ್ಷಣ ಸರ್ಕಾರದ ಗಮನಕ್ಕೆ ತಂದು ಗರಿಷ್ಠವಾಗಿ ಅದಕ್ಕೆ ಸಹಕಾರ ಮಾಡುವಂತ ಪ್ರಾಮಾಣಿಕವಾದ ಪ್ರಯತ್ನಗಳನ್ನು ಮತ್ತು ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು ಫೈರ್ ಸರ್ವಿಸ್ ವ್ಯವಸ್ಥೆಗಳನ್ನು ಇನ್ನಷ್ಟು ಹೆಚ್ಚಿಸುವಂತಹ ಒಂದು
ಪ್ರಯತ್ನಗಳನ್ನ ನಾವು ಮಾಡ್ತೇವೆ. ಒಟ್ಟಾರೆ ನಿನ್ನೆ ನಮ್ಮ ಇಲಾಖೆಯ ಒಂದು ವ್ಯವಸ್ಥೆಯಲ್ಲಿ ಸ್ವಲ್ಪ ನಾವು ಎಡವಿದ್ದೇವೆ ಅಂತ ಹೇಳಿದ್ರೆ ಇರುವಂತಹ ಫೈರ್ ಸರ್ವಿಸ್ ಮಿಷಿನ್ಗಳು ಇವತ್ತು ತಕ್ಕ ಸಮಯಕ್ಕೆ ಸರಿಯಾಗಿ ಅದರ ಸೇವೆಯನ್ನು ಒದಗಿಸಲಿಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಉಡುಪಿಯಲ್ಲಿ ಇರುವಂತಹದ್ದು ಫೈರ್ ಸರ್ವಿಸ್ ನ ಮಿಷಿನ್ಸ್ ವೆಹಿಕಲ್ಗಳು ಇವತ್ತು ಔಟ್ಡೇಟೆಡ್ ಆಗಿದೆ. ಅದರಲ್ಲಿ ನೀರು ತುಂಬಿಸಿ ಇಲ್ಲಿ ಬರುವಾಗ ಸಾಧಾರಣ ಅರ್ಧ ಮುಕ್ಕಾಲು ಗಂಟೆ 5 ಕಿಲೋಮೀಟರ್ ಆಗ್ತದೆ ಬರಲಿಕ್ಕೆ ತಗೊಳ್ತದೆ. ಮಣಿಪಾಲ ಅಂತ ಪ್ರದೇಶಗಳಿಗೆ ಆ ರೋಡಲ್ಲಿ ಅಪ್ಪು ಏರಿದ ಭಾಗದಲ್ಲಿ ಅದು ಫುಲ್ಲಿಂಗ್ ಆದ ಪವರ್ಗಳಿಲ್ಲ ಅಂತ ಬಹಳಷ್ಟು ಸಮಸ್ಯೆಗಳು ಈಗಾಗಲೇ ನಾವು ತಂದಿದ್ದೇವೆ. ಆದ್ರೆ ಈ ರೀತಿಯ ಹೋಗಾಡ ಆಗಬಾರ್ದು. ಆದ್ರೆ ಹೋಗಾಡ ಆಗ್ತದಿಲ್ಲ ಗೊತ್ತಿಲ್ಲ. ಆದ್ರೆ ನಮ್ಮ ಸುರಕ್ಷತೆಯನ್ನು ನಾವು ಕಾಪಾಡುವ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ಅತಿ ಜಾಗ್ರತೆ ವಹಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ.